ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸದೆ ಬಿಬಿಎಂಪಿ ಕಳ್ಳಾಟ ಆಡ್ತಾ ಇರೋದು ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿ ಮನೆ ಎದುರು ಸ್ಟಿಕ್ಕರ್ ಅಂಟಿಸಿ ಸಿಬ್ಬಂದಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಮನೆ ಮಂದಿಯ ಜೊತೆಗೆ ಮಾತಾಡದೆ ಸಮೀಕ್ಷೆ ನಡೆಸಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಬಿಎಂಪಿಯ ಕಳ್ಳಾಟವನ್ನ ಎಕ್ಸ್ಪೋಸ್ ಮಾಡಲಾಗಿದೆ. ಬಿಬಿಎಂಪಿ ಸಿಬ್ಬಂದಿಯ ವಿರುದ್ಧ ಸಾರ್ವಜನಿಕರು ಸಿಟ್ಟು ಹೊರಹಾಕಿದ್ದು, ನಮ್ಮ ಮನೆಗೆ ಬಂದ್ರು ಸ್ಟಿಕ್ಕರ್ ಅಂಟಿಸಿದ್ರು ಹೋದ್ರು. ಜಾತಿ ಗಣತಿ ಅಂತ ಹೇಳಿದವರು ನಮ್ಮ ಜಾತಿ ಕೇಳಿಲ್ಲ, ಏನು ಪ್ರಶ್ನೆ ಮಾಡಲಿಲ್ಲ, ಅವ್ರ ಪಾಡಿಗೆ ಅವರು ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ನಾವು ಮನೆಯಲ್ಲೂ ಇರಲಿಲ್ಲ ಅಂತ ಹೇಳಿ ಶೇಷಾದ್ರಿಪುರಂನ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಪಬ್ಲಿಕ್ ಯಾವತ್ತೂ ಕೇಳೇ ಇಲ್ಲ. ಪಬ್ಲಿಕ್ ಅಮೌಂಟ್ ಈ ತರ ಅವರು ವೇಸ್ಟ್ ಮಾಡ್ತಾರೆ. ತುಂಬಾ ದುಃಖಕರದ ಸಂಗತಿ. ಯಾರಿಗೆ ಬೇಕು ಜಾತಿ ಗಣತಿ? ಬರೀ ಪೊಲಿಟಿಷಿಯನ್ ಬೇಕು. ನಮ್ಮ ಪಬ್ಲಿಕ್ ಏನು ಹಣ ಇದೆ ಅದು ಈ ರೀತಿ ಸುಮಾರಾಗಿ ವೇಸ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ಬೇಜಾರು. ಬಟ್ ಜಾತಿ ಗಣತಿ ಪಬ್ಲಿಕ್ ಯಾವತ್ತೂ ಕೇಳೇ ಇಲ್ಲ. ಪಬ್ಲಿಕ್ ಅಮೌಂಟ್ ಈ ತರ ಅವರು ವೇಸ್ಟ್ ಮಾಡ್ತಾರೆ. ತುಂಬಾ ದುಃಖಕರದ ಸಂಗತಿ. ಯಾರಿಗೆ ಬೇಕು ಜಾತಿ ಗಣತಿ? ಬರೀ ಪೊಲಿಟಿಷಿಯನ್ ಬೇಕು. ನಮ್ಮ ಪಬ್ಲಿಕ್ ಏನು ಹಣ ಇದೆ ಅದು ಈ ರೀತಿ ಸುಮಾರಾಗಿ ವೇಸ್ಟ್ ಮಾಡ್ತಾ ಇರೋದು. ಬಿಬಿಎಂಪಿ ಸರ್ವೆ ಕಳ್ಳಾಟ ಬಗೆದಷ್ಟು ಬಯಲಾಗ್ತಾ ಇದೆ. ಜಾತಿ ಗಣತಿ ನೆಪದಲ್ಲಿ ಕೇವಲ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲೂ ಬಿಬಿಎಂಪಿ ಕಳ್ಳಾಟ ಆಡ್ತಾ ಇದೆ ಅಂತಿರೋ ಸ್ಥಳೀಯ ನಿವಾಸಿಗಳು ಜಾತಿ ಗಣತಿ ಬಗ್ಗೆ ಮಾಹಿತಿಯೇ ಇಲ್ಲ ಅಂತಿದ್ದಾರೆ. ಯಾರ ಮನೆಗೂ ಬಂದಿಲ್ಲ, ಕೇವಲ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ಹೋದ್ರೆ ಹೇಗೆ ಮಾಹಿತಿ ಸಿಗುತ್ತೆ? ಸುಮ್ಮನೆ ಸರ್ಕಾರದ ಹಣ ಪೋಲು ಮಾಡ್ತಿರೋದಾಗಿ ಸಾರ್ವಜನಿಕರು ಸಿಟ್ಟು ಹೊರಹಾಕಿದ್ದಾರೆ. ಕೇಳಿಲ್ಲ ಏನಿಲ್ಲ, ಸುಮ್ಮನೆ ಚೀಟಿ ಮಾತ್ರ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಯಾರನ್ನ ಇಲ್ಲ, ಅವರು ಬಂದು ಕಂಪ್ಲೇಂಟ್ ಮಾಡಿದ್ರು. ಪಕ್ಕದ ಮನೆಯವರು, ಅಲ್ಲಿ ಎದುರುಗಡೆ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರನ್ನೂ ಏನು ಕೇಳಿಲ್ಲ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ತರ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ರೆ ಹೇಗೆ ಇವ್ರಿಗೆಲ್ಲ ಓಟ್ ಹಾಕೋದು ನಾವು? ಮಾಹಿತಿ ತಗೋಬೇಕು ತಾನೆ. ನೀವು ಎಷ್ಟು ಜನ ಇದ್ದೀರಿ, ನೀವೇನ್ ಜಾತಿ ಗಣತಿ ಅಂದ್ರೇನು, ನೀವ್ ಯಾರು ಏನು ಅಂತ ಕೇಳ್ಬೇಕು. ಅವರು ಇದ್ ಮಾಡ್ಬೇಕು. ಸುಮ್ನೆ ಯಾರಿಗೋ ಇವ್ರಿಗೆ ಬೇಕಾದವ್ರಿಗೆ ಇದ್ ಮಾಡ್ಬಿಟ್ಟು ಬಾಕಿಯವ್ರನ್ನೆಲ್ಲ ಬಿಟ್ಬಿಟ್ರೆ ಮೇನ್ ಆಗಿ ಹಿಂದೂಗಳಿಗೆ ತುಂಬಾ. ಜಾತಿ ಗಣತಿ ಸರ್ವೆಯಲ್ಲಿ ಕಳ್ಳಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಳ್ಳಾಟದ ಬಗ್ಗೆ ಸಚಿವ ಮಹದೇವಪ್ಪ ಗಮನಕ್ಕೆ ತರ್ತೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ವೆ ಮಾಡಲಾಗ್ತಾ ಇದೆ. ಮಹದೇವಪ್ಪ ಅವರೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ. ಹೇಗೆ ಅದನ್ನ ಸರಿ ಮಾಡಬೇಕು ಮಾಡೋಣ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಅವರ ಗಮನಕ್ಕೆ ತರ್ತೀನಿ. ಹೇಗೆ ಅದನ್ನ ಸರಿ ಮಾಡಬೇಕು. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸದೆ ಸರ್ಕಾರ ಕಳ್ಳಾಟ ಆಡ್ತಾ ಇದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ತಮ್ಮ ಮನೆಗೂ ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಮನೆಗೆ ಬಂದು ಸರ್ವೆ ಮಾಡದ ಪಾಲಿಕೆ ಸಿಬ್ಬಂದಿಯು ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿ ತೆರಳುತ್ತಾ ಇದ್ದಾರೆ ಅಂತ ದೂಷಿಸಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿಯಾಗಿದೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರದಿ ಬಂದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸರ್ಕಾರ ಆಲೋಚನೆ ನಡೆಸಿದೆ. ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ದು, ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿಕ್ಕಿದೆ. ಈ ಬಗ್ಗೆ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ತಾಲೂಕು ಹಾಗೇನೆ ಉಳಿದ ತಾಲೂಕು ಒಳಗೊಂಡಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇನ್ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ರಾಜ್ಯದ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಾಂಬ್ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಶಾಸಕ ಬಿಆರ್ ಪಾಟೀಲ್ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ನಿನ್ನೆ ತಡರಾತ್ರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವ ಜಮೀರ್ ಅಹಮದ್ ಶಾಸಕ ಬಿಆರ್ ಪಾಟೀಲ್ ಆರೋಪದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ನಿಗಮ ಮಂಡಳಿ ವಿವಾದದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಇದರ ಜೊತೆಗೆ ನಿಗಮ ಮಂಡಳಿಯಲ್ಲಿ ಮುಸ್ಲಿಮರಿಗೆ ಪ್ರಾಶಸ್ತ್ಯ ನೀಡಿ ಎಂದು ಸುರ್ಜೇವಾಲಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಮನವಿ ಮಾಡಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಆರುತ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಈಗಾಗಲೇ ಸಿಟ್ಟಿಗೆದ್ದ ಶಾಸಕರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸರಣಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಬಿಆರ್ ಪಾಟೀಲ್, ಇವತ್ತು ರಾಜು ಕಾಗೆ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ಈ ಮಧ್ಯೆ ಸಚಿವರ ಕಾರ್ಯವೈಖರಿಗೆ ಮತ್ತೆ ರಾಜು ಕಾಗೆ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಜು ಕಾಗೆ, ಮಂತ್ರಿಗಳಿಗೆ ಪತ್ರ ಕೊಟ್ರೆ ಕೂಡಲೇ ಕ್ರಮ ಆಗಬೇಕೆ, ಒಂದು ಫೈಲ್ 1 ವರ್ಷ ಆದ್ರೂ ಕ್ಲಿಯರ್ ಆಗಲ್ಲ ಅಂತ ಆರೋಪಿಸಿದ್ದಾರೆ. ಏನು ಕೇಳ್ತಾರೆ ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಏನಾಗಬೇಕಾಗಿದೆ ಅನ್ನೋದು
ಅವ್ರಿಗೆ ಹೇಳ್ತೀವಿ. ಒಂದು ಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟದ್ದಾದ್ರೆ ಅದು ಇಮಿಡಿಯೇಟ್ ಆಗಬೇಕು, ಅದ್ರ ಮೇಲೆ ಆಕ್ಷನ್ ಆಗಬೇಕು. ಆಮೇಲೆ ಒಂದು ಫೈಲ್ ಒಂದು ವರ್ಷ ಗಂಟ ನಿಲ್ತಿದೆ, ಯಾಕೆ ಇಮಿಡಿಯೇಟ್ ಕೆಲಸಗಳಾಗೋದಲ್ಲ. ಆಮೇಲೆ ಕೆಲವು ಬದಲಾವಣೆ ತರಬೇಕು. ಇದೇ ನನ್ನ ಅನಿಸಿಕೆ. ನಾನು ಸಿಸ್ಟಮ್. ಯುವ ಸಮುದಾಯದಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗಿದ್ದು ತುಮಕೂರಿನಲ್ಲೂ ಹಾರ್ಟ್ ಅಟ್ಯಾಕ್ಗೆ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದ ನೀಲಕಂಠ ಸ್ವಾಮಿ ಮೃತಪಟ್ಟಿದ್ದಾರೆ. ತುಮಕೂರಿನ ಉರುಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದ ನೀಲಕಂಠ ಸ್ವಾಮಿ ಇವತ್ತು ಬೆಳಿಗ್ಗೆ ಮಗಳನ್ನ ಶಾಲೆಗೆ ಬಿಟ್ಟು ಬಂದು ಮನೆಯಲ್ಲಿದ್ದರು. ಈ ವೇಳೆ ಹೃದಯಾಘಾತವಾಗಿದ್ದು ಕೂಡಲೇ ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಅಷ್ಟರಲ್ಲಾಗಲೇ ನೀಲಕಂಠ ಸ್ವಾಮಿ ಉಸಿರು ಚೆಲ್ಲಿದ್ದರು. ಶಿವಮೊಗ್ಗದಲ್ಲೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೃದಯಾಘಾತದಿಂದ ಜೀವ ಬಿಟ್ಟಿದ್ದಾರೆ. ಹೊಳೆಹೊನ್ನೂರು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾಗಿರುವಂತಹ ಡಾಕ್ಟರ್ ಎನ್ ಸಂದೀಪ್ ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಮೃತ ಡಾಕ್ಟರ್ ಎನ್ ಸಂದೀಪ್ 8 ವರ್ಷಗಳಿಂದ ಹೊಳೆಹೊನ್ನೂರು ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಮೈಸೂರು ಜಯದೇವ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ನಿತ್ಯ 750 ಸಂಖ್ಯೆಯಲ್ಲಿದ್ದ ಹೊರ ರೋಗಿಗಳ ಸಂಖ್ಯೆ ಈಗ 1,000 ಗಡಿ ದಾಟಿದೆ. ಹಾಸನ ಜಿಲ್ಲೆಯಿಂದ ಸುಮಾರು 300ಕ್ಕೂ ಹೆಚ್ಚು ರೋಗಿಗಳು ಬರ್ತಾ ಇದ್ದಾರೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಭೀತಿ ಹೆಚ್ಚಾಗಿದ್ದು ಜಿಲ್ಲೆಯಲ್ಲಿ ಕೃಷಿಗೆ ಬಳಸ್ತಾ ಇರುವ ಕೀಟನಾಶಕಗಳ ಬಗ್ಗೆ ತಪಾಸಣೆ ಮಾಡುವುದು ಒಳಿತು ಅಂತ ಜಯದೇವ ಹೃದ್ರೋಗ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಸದಾನಂದ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅವರು ಪ್ರತಿಕ್ರಿಯೆ ನೀಡಿದರು. ಆಸ್ಪತ್ರೆಗೆ ಬರುವ ಯುವ ಸಮೂಹದಲ್ಲಿ ಹೆಚ್ಚಿನ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಹಾಸನ ಒಂದರಲ್ಲೇ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇಡೀ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರಿಯಾಗಿ ನಾವು ತನಿಖೆ ಮಾಡಿದ್ರೆ ಎಲ್ಲಾ ಕಡೆನೂ ನಾವು ಇನ್ಸಿಡೆಂಟ್ ಜಾಸ್ತಿ ಆಗಿದೆ. ಇವನ್ ಮೈಸೂರಲ್ಲೂ ನಾವು ಹೃದಯ ರೋಗದ ಪ್ರಮಾಣ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವುದೋ ಕಾರಣಕ್ಕೆ ಹಾಸನದಲ್ಲಾಗೋ ಡೆತ್ ಮಾತ್ರ ಹೈಲೈಟ್ ಆಗ್ತಾ ಇದೆ. ನಾವು ಓವರ್ ನೋಡಿದಾಗ ಈ ಯುವ ಜನತೆಯಲ್ಲಿ ನಾವು ಸ್ಟಡಿ ಮಾಡಿಕೊಂಡ್ರೆ ಒಂದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯುವಕರಲ್ಲಿ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬಾ ಜಾಸ್ತಿ, ವ್ಯಾಯಾಮ ಇಲ್ಲದಿರುವಂತಹ ಜೀವನ ನಡೆಸ್ತಾ ಇದ್ದಾರೆ. ಅವರು ತುಂಬಾ ಜಂಕ್ ಫುಡ್ ಸೇವನೆ, ಶುಗರು, ಸಾಫ್ಟ್ ಡ್ರಿಂಕ್ಸ್ ಇದರ ಸೇವನೆ ತುಂಬಾ ಜಾಸ್ತಿ ಆಗಿದೆ ಅವರಲ್ಲಿ. ಮತ್ತೆ ಅವರು ತುಂಬಾ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ನಿದ್ರೆ ಪ್ರಮಾಣ ಇಲ್ಲ. ಸೊ ಇದೆಲ್ಲಾನು ಸೇರಿಕೊಂಡು ಯುವ ಜನತೆಯಲ್ಲಿ ಶುಗರು, ಬಿಪಿ, ಕೊಲೆಸ್ಟ್ರಾಲ್ ಈ ಪ್ರಮಾಣ ಜಾಸ್ತಿ ಆಗಿದೆ, ಒಬಿಸಿಟಿ ಪ್ರಮಾಣ ಜಾಸ್ತಿ ಆಗಿದೆ. ಇದರಿಂದ ಹಾರ್ಟ್ ಕಾಯಿಲೆ ಬಹಳ